ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಬರ್ತಿದೆ PKL ನಲ್ಲಿ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಅಲ್ಲಿ ಮೇನ್ ಹಾಕೊಂಡು ಯಾವ ರೀತಿ ಪ್ರಾಕ್ಟೀಸ್ಗಳನ್ನ ಇನ್ಕ್ಲೂಡ್ ಹಾಕೊಂಡಿದ್ದು ನಮ್ಮ ಪ್ಲೇಯರ್ಸ್ಗಳು. ಅದೇ ರೀತಿಯಾಗಿ ಇವಾಗ ಮತ್ತು ಹೈ ಲೆವೆಲ್ ಅಲ್ಲಿ ಪ್ಲೇಯರ್ಸ್ಗಳು ಪ್ರಾಕ್ಟೀಸ್ ಅಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಬೇಜನ್ ಪ್ಲೇಯರ್ಸ್ಗಳು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಇಂದನೂ ಕೂಡ ಕೊನೆ ತನಕ ಕೂಡ ಯಾವ ರೀತಿ ಹೈಫೈನ ಹಾರಿರೋದು, ಅದೇ ರೀತಿ ರೈಡಿಂಗ್ ಅಲ್ಲಿ, ಅದೇ ರೀತಿ ಡಿಫೆನ್ಸ್ ಅಲ್ಲಿ ಅಂತೂ ಬೆಸ್ಟ್ ಸ್ಕಿಲ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿರೋದು. ಅದೇ ರೀತಿ ಪ್ರಾಕ್ಟೀಸ್ ಸೆಷನ್ ಗಳಲ್ಲಿ ಯಾವ್ಯಾವ ರೀತಿ ಇಲ್ಲಿ ಬೆಂಗಳೂರು ಬಸ್ ಹಾಕಿರುವಂತ ಪೋಸ್ಟ್ ಗಳಲ್ಲಿ ಯಾವ್ಯಾವ ರೀತಿ ಪ್ರಾಕ್ಟೀಸ್ ಗಳನ್ನ ಇನ್ಕ್ಲೂಡ್ ಆಗಿದ್ರು. ಅದೇ ರೀತಿಯಾಗಿ ಈ ಪ್ರಾಕ್ಟೀಸ್ ಗಳನ್ನ ಇನ್ಕ್ಲೂಡ್ ಆಗ್ಲಿಕ್ಕೆ ಒಬ್ಬ ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬಸ್ ನ ಹಿಂದೆ ಬೆನ್ನೆಲುಬು ಹಾಕೊಂಡಿರೋದು ಅದು ಯಾವ ಪ್ಲೇಯರ್, ಅದೇ ರೀತಿಯಾಗಿ ಅದರ ಮೇನ್ ಹಾಕೊಂಡು ಪ್ಲೇಯರ್ ಅಥವಾ ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟು ಟೈಮ್ ಹೋಗೋದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬಸ್ ಈ ಬಾರಿ ಪ್ರಾಕ್ಟೀಸ್ ಸೆಷನ್ಗಳ ಮೊದಲೇದಾಗಿ ನಾನು ವಿಡಿಯೋ ಮಾಡಿದ್ದೇನೆ. ಆದ್ರೆ ಇವಾಗ್ಲೂ ಕೂಡ ನಮ್ಮ ಬೆಂಗಳೂರು ಬಸ್ ಅಂತೂ ಸದ್ಯದಲ್ಲೇ ಬರ್ತೀವಿ 29 ಸ್ಟಾರ್ಟ್ ಆಗ್ತಿರುವಂತ PKL ನಲ್ಲಿ ಇನ್ನೂ ಕೂಡ ಶೆಡ್ಯೂಲ್ ಬರಲಿಲ್ಲ. ಶೆಡ್ಯೂಲ್ ಯಾಕೆ ಲೇಟ್ ಮಾಡ್ತಿದ್ದಾರೆ ಗೊತ್ತಾಗಲ್ಲ. ಆದ್ರೂ ಕೂಡ ನಮ್ಮ ಬೆಂಗಳೂರು ಬಸ್ನಂತೂ ಪ್ರಾಕ್ಟೀಸ್ಗಳಲ್ಲಿ ಸಿಕ್ಕಾಪಟ್ಟೆ ಹೈ ಹಾಕೊಂಡು ಇನ್ಕ್ಲೂಡ್ ಹಾಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಮೇನ್ ಹಾಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಪ್ರಾಕ್ಟೀಸ್ಗಳನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೋ ಆ ಗೇಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಆ ಪ್ಲೇಯರ್ಗಾದ್ರೂ ಕೂಡ. ಆ ಪ್ಲೇಯರ್ ನಲ್ಲಿ ಯಾವ ರೀತಿ ಟ್ಯಾಲೆಂಟ್ ಇದೆ, ಅದೇ ರೀತಿ ಅವರ ಸ್ಕಿಲ್ಸ್ ಗಳು ಯಾವ ರೀತಿ ಇದೆ ಪ್ರೊವೈಡ್ ಆಗುತ್ತೆ. ಅದೇ ರೀತಿ ಮೇನ್ ಹಾಕೊಂಡು ಡಿಫೆನ್ಸ್ ಅಲ್ಲಿ ನೋಡ್ತಾ ಇರೋದಾದ್ರೆ ಅದೇ ರೀತಿ ರೈಡಿಂಗ್ ಸ್ಕಿಲ್ಸ್ ಗಳಲ್ಲಿ ಮೇನ್ ಹಾಕೊಂಡು ರೈಡಿಂಗ್ ಅಲ್ಲಿ ಹೆಚ್ಚಿನದಾಗಿ ಎಲ್ಲ ಯಂಗ್ಸ್ಟರ್ಸ್ ಗಳಾಗಿರೋದ್ರಿಂದ ಅವರ ಟ್ಯಾಲೆಂಟ್ ಯಾವ ರೀತಿ ಇರುತ್ತೆ ಅಂತ ಯಾವುದೇ ಒಬ್ಬ ಪ್ಲೇಯರ್ಗೂ ಕೂಡ ಗೊತ್ತಿರಲ್ಲ. ಅದಕ್ಕಾಗಿ ನನ್ನ ಪ್ರಕಾರ ಅನಿಸೋ ಮಟ್ಟಿಗೆ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಕ್ಟೀಸ್ಗಳು ಒಂದು ಟೀಮ್ಗೆ ಅಂತಾನೆ ಹೇಳ್ಬೋದಾಗಿದೆ. ಎಷ್ಟು ಎಫರ್ಟ್ಸ್ ಹಾಕ್ತೇವೋ ಅದೇ ರೀತಿಯಾಗಿ ಅವ್ರ ಸ್ಕಿಲ್ಸ್ ಗಳು ಯಾವ ರೀತಿ ಇದೆ ಅದೇ ರೀತಿಯಾಗಿ ಬೇಜನ್ ಹಾಕೊಂಡು ಇಲ್ಲಿ ಪ್ರಾಕ್ಟೀಸ್ ಗಳನ್ನ ಮಾಡ್ತಿರೋದು ಅಂತಾನೆ ಹೇಳ್ಬೋದು. ನಮ್ಮ ಬೆಂಗಳೂರು ಈ ಪ್ರಾಕ್ಟೀಸ್ ಗಳನ್ನ ಮಾಡ್ಲಿಕ್ಕೆಲ್ಲ ನಮ್ಮ ಬುಲ್ಸ್ ನ ಕೋಚ್ ಆಗಿರುವಂತ BC ರಮೇಶ್ ಅವರ ಕಾರಣ. ಯಾಕಪ್ಪ ಅಂತ ಯಾವುದೇ ಒಂದು ಟೀಮಲ್ಲೂ ಕೂಡ ನನ್ನ ಪ್ರಕಾರ ಇಷ್ಟೊಂದು ನಮ್ಮ ಬೆಂಗಳೂರು ಬುಲ್ಸ್ ಅಷ್ಟು ಇನ್ಕ್ಲೂಡ್ ಹಾಕೊಂಡಿರೋದು ಯಾವುದೇ ಒಂದು ಕೂಡ ರಿಪೋರ್ಟ್ಸ್ ಗಳು ಇನ್ನೂ ಬರಲಿಲ್ಲ. ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಂತೂ ಹೈ ಹಾಕೊಂಡು ಎಲ್ಲ ಪ್ಲೇಯರ್ಸ್ ಗಳು ಕೂಡ ಇನ್ಕ್ಲೂಡ್ ಹಾಕೊಂಡಿರ್ಬೇಕು. ಅದೇ ರೀತಿಯಾಗಿ ಯಾವ ಒಬ್ಬ ಪ್ಲೇಯರ್ ಕೂಡ ಮಿಸ್ ಔಟ್ ಆಗಬಾರ್ದು. ಮೇನ್ ಹಾಕೊಂಡು ಪ್ರಾಕ್ಟೀಸ್ ಗಳು ಎಷ್ಟು ಹೆಚ್ಚಿದಂಗ್ ಮಾಡ್ತೇವೋ ಅಷ್ಟು ಸ್ಕಿಲ್ಸ್ ಗಳು ಅವ್ರದ್ದು ಪ್ರೊವೈಡ್ ಆಗುತ್ತೆ. ಇದೆಲ್ಲದಕ್ಕೂ ಕೂಡ ಮೇನ್ ಹಾಕೊಂಡು BC ರಮೇಶ್ ಅವರು ನಮ್ಮ ಬೆಂಗಳೂರು ಬಸ್ ನ ಕೋಚ್ ಆಗಿರುವಂತಹ ಹೆಡ್ ಕೋಚ್ ಆಗಿರುವಂತಹ BC ರಮೇಶ್ ಅವರ ಕಾರಣ ಅಂತಾನೆ ಹೇಳ್ಬೋದಾಗಿದೆ. ಅದು ಯಾವ ತಲೆ, ಅದಕ್ಕಾಗಿ ನಮ್ಮ ಬೆಂಗಳೂರು ಬಸ್ BC ರಮೇಶ್ ಅವರು ಬೇಕಾಗಿರೋದು. ಅದಕ್ಕಾಗಿ ಹೆರ್ಗೆ ಹಿಂದಿನ ಬಾರಿ ಎಲ್ಲ ನನ್ನ ಪ್ರಕಾರ ಪುಣೇರಿ ಅದೇ ರೀತಿ ಬೆಂಗಳೂರು ವಾರಿಯರ್ಸ್ ಅಲ್ಲಿ ಎಲ್ಲ ಕೂಡ BC ರಮೇಶ್ ಅವರಿಂದನೇ ಈ ರೀತಿ ಪ್ರಾಕ್ಟೀಸ್ ಗಳನ್ನ ಮಾಡಿಸ್ಕೊಂಡು ಅದೇ ರೀತಿಯಾಗಿ ಮೇನ್ ಹಾಕೊಂಡು ಪಂಕಜ್ ಅವರು, ಆಕಾಶ್ ಶಿಂದೆ ಅವರು, ಅದೇ ರೀತಿಯಾಗಿ ಅಂಕುಶ್ ಅವರು, ಯೋಗೇಶ್ ಅವರು ಎಲ್ಲ ಕೂಡ ಮೇನ್ ನಮ್ಮ ಬೆಂಗಳೂರು ಬಸ್ ನ ಬೆನ್ನೆಲುಬು ಅಂತಾನೆ ಹೇಳ್ಬೋದಾಗಿದೆ. ಇವ್ರುಗಳನ್ನ ಎಲ್ಲವನ್ನ ಪಳಗಿಸೋದು ಯಾವ ರೀತಿ, ಅದೇ ರೀತಿ ಅವ್ರ ಸ್ಕಿಲ್ಸ್ ಗಳನ್ನ ಯಾವ ರೀತಿ ಪ್ರೊವೈಡ್ ಮಾಡೋದು, ಮೇನ್ ಹಾಕೊಂಡು ಇಷ್ಟು ಪ್ರಾಕ್ಟೀಸ್ ಗಳನ್ನ ಮಾಡ್ತಾರೆ ನಮ್ಮ ಬೆಂಗಳೂರು ಬಸ್ ಕೂಡ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಾನೆ ಹೇಳ್ಬೋದಾಗಿದೆ ಪ್ಲೇಯರ್ಸ್ ಗಳಿಗೆ. ಅದಕ್ಕಾಗಿ ನನ್ನ ಪ್ರಕಾರ ಅನಿಸ್ತಾ ಇರೋ ಮಟ್ಟಿಗೆ ಇಷ್ಟು ಪ್ಲೇಯರ್ಸ್ ಗಳಿಗೆ ಇಷ್ಟೊಂದು ಎಫರ್ಟ್ಸ್ ಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಇರೋದು ಇದಂತೂ ಉತ್ತಮವಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಟೀಮ್ ಆದ್ರೂ ಕೂಡ ಎಷ್ಟು ಬೇಗ ಪ್ರಾಕ್ಟೀಸ್ ಗಳನ್ನ ಮಾಡುತ್ತೋ ಅಷ್ಟು ಆ ಟೀಮ್ ನ ಪ್ರೊ ಆಕ್ಟಿವ್ನೆಸ್ ಏನಿರತ್ತಲ್ಲ ಅಷ್ಟು ಆಕ್ಟಿವ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನಿಸ್ತಾ ಇರೋ ಮಟ್ಟಿಗೆ ಇದೊಂಥರ BC ರಮೇಶ್ ಅವರು ಮಾಡ್ತಿರುವಂತ ಸಹಿ ನಿರ್ಧಾರ. ಇಷ್ಟು ಬೇಗ ಇನ್ಕ್ಲೂಡ್ ಆದ್ರೂ ಏನು ತೊಂದರೆ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಏನು ಕೂಡ ಕೆಲಸನೂ ಇರಲ್ಲ. ಇಷ್ಟು ಬೇಗ ಇನ್ಕ್ಲೂಡ್ ಹಾಕೊಂಡ್ರೆ ಒಳ್ಳೇದಾಗತ್ತೆ ನನ್ನ ಪ್ರಕಾರ ಅನಿಸ್ತಾ ಇರೋ ಮಟ್ಟಿಗೆ. BC ರಮೇಶ್ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತೇನಪ್ಪ ಅಂತ ಹೇಳಿದ್ರೆ ಈ ಪ್ಲೇಯರ್ಸ್ ಗಳು ಮೇನ್ ಹಾಕೊಂಡು ಅವ್ರದ್ದು ಹೆಚ್ಚಿನದಾಗಿ ಇಷ್ಟು ಎಫರ್ಟ್ಸ್ ಗಳನ್ನ ಹಾಕಬೇಕು. ಅದೇ ರೀತಿಯಾಗಿ ಅವ್ರ ಫಿಟ್ನೆಸ್ ಯಾವ ರೀತಿ ಇಟ್ಕೊಳ್ಬೇಕು, ಮೇನ್ ಹಾಕೊಂಡು ಫಿಟ್ನೆಸ್ ಇಶ್ಯೂ ಮೇನ್ ಆಗುತ್ತೆ. ಇಂಜುರಿಗಳನ್ನ ಯಾವ ರೀತಿ ಮಾಡ್ಕೊಳ್ಬಾರ್ದು. ಅದೇ ರೀತಿ ಫಿಟ್ನೆಸ್ ಇಶ್ಯೂ ಅಂತ 100% ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಈ PKL ನಲ್ಲಿ ಅಂತ ಬಂದ್ರೆ. ಇದೆಲ್ಲವನ್ನ ನನ್ನ ಪ್ರಕಾರ BC ರಮೇಶ್ ಅವರು ಪಕ್ಕ ಸರಿಯಾಗಿ ಮಾಡ್ತಾರೆ. ಯಾವುದೇ ಒಂದು ಪ್ಲೇಯರ್ಗೂ ಕೂಡ ಇಂಜುರಿ ಸಮಸ್ಯೆ ಬರ್ದೇ ಇರೋ ತರ 100% ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಇದೆಲ್ಲವನ್ನ ಮಾಡ್ತಾರೆ ಮತ್ತೆ ನಮ್ಮ ಕನ್ನಡಿಗರ ಮನವನ್ನ ಗೆಲ್ಲಲಿಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಯಾವ ರೀತಿ RCB ಈ ಬಾರಿ 18 ವರ್ಷಗಳ ಬಳಿಕ ವಿನ್ ಆಯ್ತು, ಅದೇ ರೀತಿಯಾಗಿ ಮೇನ್ ಹಾಕೊಂಡು DK ಅವ್ರಿಗೆ ಯಾವ ರೀತಿ ಅಪ್ರಿಶಿಯೇಟ್ ಮಾಡ್ತಾರೋ ಅದೇ ರೀತಿಯಾಗಿ ಈ ಬಾರಿ ಏನಾದ್ರು ನಮ್ಮ ಬೆಂಗಳೂರು ಬಸ್ PKL ಸೀಸನ್ ಅಲ್ಲಿ ಈ ಬಾರಿ ಮತ್ತೇನಾದ್ರು ವಿನ್ ಆದ್ರಂತೂ ಎಲ್ಲರೂ ಕೂಡ BC ರಮೇಶ್ ಅವ್ರ ಹೆಡ್ ಕೋಚ್ ಕಡೆನೆ ಮುಖ ಮಾಡೋದಂತೂ ಹೌದು. ಅದಕ್ಕಾಗಿ BC ರಮೇಶ್ ಅವ್ರಿಗೂ ಕೂಡ ತಲೆಯಲ್ಲಿ ಬಂದಿರೋದು ಇಲ್ಲಿ ಫ್ಯಾನ್ಸ್ ಗಳನ್ನ ಸೆಳೆಯಲಿಕ್ಕಾದ್ರೂ ಇಲ್ಲಿ ಮೇನ್ ಹಾಕೊಂಡು ಎಷ್ಟು ಪ್ಲೇಯರ್ಸ್ ಗಳಿಗೆ ಹೆಚ್ಚಿನದಾಗಿ ಟಾಸ್ಕ್ ಗಳನ್ನ ಅದೇ ರೀತಿಯಾಗಿ ಎಲ್ಲ ಕೂಡ ಸ್ಕಿಲ್ಸ್ ಗಳನ್ನ ಅದ್ರಲ್ಲಿ ಮೇನ್ ಹಾಕೊಂಡು ಸ್ಕಿಲ್ಸ್ ಗಳಲ್ಲಿ ಹೇಳ್ಕೊಳ್ಳಿಕ್ಕೆ ಮೇನ್ ಹಾಕೊಂಡು BC ರಮೇಶ್ ಅವರ ಹತ್ರ ನಿಪುಣ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ನಿಪುಣತನ ಇರೋದು ಅದರಲ್ಲಿ ಮೇನ್ ಹಾಕೊಂಡು BC ರಮೇಶ್ ಅವ್ರ ಹತ್ರ. ಅಷ್ಟು ಸ್ಕಿಲ್ಸ್ ಗಳು ಕೂಡ ಹೆಡ್ ಕೋಚ್ ಆಗಿರೋದ್ರಿಂದ ಅಷ್ಟು ಸ್ಕಿಲ್ಸ್ ಗಳು ಕೂಡ ಅವ್ರ ಹತ್ರನೇ ಇರೋದು. ಅದಕ್ಕೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬಸ್ಗೆ ಮೇನ್ ಹಾಕೊಂಡು ಈ ಪ್ಲೇಯರ್ಸ್ ಗಳಿಗೆ ಎಷ್ಟು ಪ್ರಾಕ್ಟೀಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಅವ್ರಿಗೆ ಅಷ್ಟು ಫೋಕಸ್ ಮಾಡ್ತಾರೋ ಅದರಲ್ಲಿ ಮೇನ್ ಹಾಕೊಂಡು ನಮ್ಮ BC ರಮೇಶ್ ಅವರು ಎಷ್ಟು ಮಾಡ್ತಾರೋ ಅಷ್ಟು
ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಅದ್ರಲ್ಲಿ ಮೇನ್ ಹಾಕೊಂಡು ಫಿಟ್ನೆಸ್, ಇಂಜುರಿ ಸಮಸ್ಯೆ ಯಾವುದೇ ಕೂಡ ಇರಲ್ಲ. ಫಿಟ್ನೆಸ್ ಅಂತೂ ಮೇನ್ ಹಾಕೊಂಡು ಕನ್ಸಿಡರ್ ಆಗುತ್ತೆ ಒಂದು ಮ್ಯಾಚ್ ಅಲ್ಲಿ ಅಂತ ಬಂದ್ರೆ. ಯಾವುದೇ ರೀತಿ ಇಂಜುರಿ ಸಮಸ್ಯೆ ಆಗಬಾರ್ದು. ಅದೆಲ್ಲವನ್ನ ಅದೇ ರೀತಿಯಾಗಿ ಡೈಲಿ ಯಾವ ರೀತಿ ಪ್ರಾಕ್ಟೀಸ್ ಗಳನ್ನ ಮಾಡಬೇಕು ಅದೆಲ್ಲವನ್ನ ಸೂಕ್ತವಾಗಿ ಇಲ್ಲಿ BC ರಮೇಶ್ ಅವರು ಹೇಳ್ತಿರೋದು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ. ಪ್ರಾಕ್ಟೀಸ್ ಸೆಷನ್ಗಳಲ್ಲೂ ಕೂಡ ಹೆಚ್ಚಿನದಾಗಿ ಆಕಾಶ್ ಹಿಂದೆ ಅದೇ ರೀತಿ ಯಾವ ರೀತಿ ಮೇನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ, ಅದೇ ರೀತಿ ಅಂಕುಶ್, ಅದೇ ರೀತಿ ಯೋಗೀಶ್ ಅವರು ಎಲ್ಲ ಕೂಡ, ಪಂಕಜ್ ಅವರು ಎಲ್ಲ, ಮಂಜಿತ್ ಅವರು ಎಲ್ಲ ಕೂಡ ಇನ್ಕ್ಲೂಡ್ ಹಾಕೊಂಡಿರೋದು ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿದೆ ಅಂತ ಇಲ್ಲಿ ಬೆಂಗಳೂರು ಬುಲ್ಸ್ ಪೋಸ್ಟ್ ಗಳಲ್ಲೆಲ್ಲ ಹಾಕಿರೋದು ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಬಂದಂತ ನಮ್ಮ ಬೆಂಗಳೂರು ಬುಲ್ಸ್ ನ ಪ್ರಾಕ್ಟೀಸ್ ಸೆಷನ್ ನ ಅಪ್ಡೇಟ್ ಆಗಿತ್ತು. ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ಈ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ PKL ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.